ನಾನು ಬಂದು ಹಾಯ್ ಫ್ರೆಂಡ್ಸ್ ಸಲುತ್ತಾ ಇದ್ದೀನಿ ನೋಡಿ ಇವತ್ತು ಎಂತ ಪೇಸ್ಟ್ ತೊಗೊಂಡಿದ್ದೀನಿ ಗೊತ್ತಾ, ನಾನು ತೊಗೊಂಡ್ರೆ ಒಂದ್ಸಲ ಪೇಸ್ಟ್ ನಾನು ಒಂದ್ಸಲ ಬಟ್ಟೆ ತಗೊಳಕ್ಕೆ 50,000 ರೂಪಾಯಿ ಕಷ್ಟ ಮಾಡ್ತೀನಿ, ನಂಗೆ 50,000 ಸಾಕಾಗದೇ ಇಲ್ಲ ಬ್ಲಾಗ್ ಮಾಡ್ತಾಳೆ, ಇಂಥದ್ದು ಯಾವುದನ್ನು ಮಾಡಲ್ಲ. ಕಲಾವಿದರಾಗಿರ್ಬೇಕು, ಅವ್ರು ಸ್ಟ್ಯಾಂಡರ್ಡ್ ಉಳಿಸ್ಕೋಬೇಕು. ಟ್ರೀಸರ್ ರಿಲೀಸ್ ಆಗುತ್ತೆ, ಆಗ 1 ಅವರ್ಗೆ 2 ಮಿಲಿಯನ್ ಪ್ಲಸ್ ವ್ಯೂಸ್ ಅಂತ ಹಾಕ್ಸ್ಕೊಬಿಡ್ತಾರೆ. ಅದಕ್ಕೆ 2 ಮಿಲಿಯನ್ ವ್ಯೂಸ್ ಅಂದ್ರೆ ಸರ್ 20 ಲಕ್ಷನ ಸರ್, 20 ಲಕ್ಷ ನೋಡ್ಬಿಟ್ರೆ ಆ ಪ್ರೊಡ್ಯೂಸರ್ 2 ಬಿಲ್ಡಿಂಗ್ ಕಟ್ತಾನೆ ಸರ್. ಒಂದ್ ದಿನಕ್ಕೆ 20 ಲಕ್ಷ ನೋಡ್ಬಿಟ್ರೆ 2 ಬಿಲ್ಡಿಂಗ್ ಕಟ್ತಾರೆ. ಸೊ ಇದೆಲ್ಲ ಪೇಯ್ಡ್ ಆಗೋಗಿದೆ ಸೆಲೆಬ್ರಿಟಿ ಶೋದು. ನೋಡಿ ಒಂದು ವಿಷಯ ಹೇಳ್ತೀನಿ, ಅದು 2 ಥರ ಇರುತ್ತೆ. ನಿಮ್ಮ ಮನೆಗೆ ಊಟಕ್ಕೆ ಕರಿತೀನಿ ನನ್ನ, ಪ್ರಥಮ್ ಊಟ ಹೇಗಿದೆ ಅಂತ ಕೇಳಿದ್ರೆ ಹಾಂ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ತಾಯಿ ಅಂತ ಹೇಳ್ತೀವಿ. ಏನು ಹಿಂಗೆ ಮಾಡೋದು ಸಾರು ಪಾಕವ್ರ, ಏನು ಹಿಂಗೆ ಮಾಡೋದು ಅಂತ ಹೇಳ್ತೀವ. ಸೊ ಅದು ನೋಡಿರ್ತಾರೆ ಹೇಳ್ತಾರೆ. ಜನರ ಅಭಿರುಚಿ ಬೇರೆ ಆಗಿದೆ, ಬದಲಾಗಿದೆ. ಆ್ಯಂಡ್ ಎರಡನೇದು, ನಾನು ಯಾವತ್ತೂ ಸೆಲೆಬ್ರಿಟಿ ಶೋ ಮಾಡಿಲ್ಲ ಇದುವರೆಗೂ, ಆಸ್ ಆಫ್ ನೋ ಮಾಡಿಲ್ಲ. ಯಾಕೆಂದರೆ ಜನಕ್ಕೆ ತಲುಪುವಂಥದ್ದು ದುಡ್ಡು ಕೊಟ್ಟು ಜನ ನೋಡ್ಬೇಕು. ನಾನು ಇಷ್ಟೇ ಸರ್ ನಂಬೋದು, ನನ್ನೊಂದು ಫೋಟೋನ ನೀವು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ಬೋದು ಬೇಕು ಅಂದರೆ, ಅಥವಾ ಯಾರೋ ಸೆಲ್ಫಿ ತೊಗೊಂಡು ಮಾತಾಡ್ಬೋದು. ನನ್ನೊಂದು ಪ್ರೋಗ್ರಾಮ್, ಸಿನಿಮಾ ಪ್ರಮೋಷನ್ ಪ್ರೋಗ್ರಾಮ್ಸ್ನ ವೀಕೆಂಡ್ ಶೋಸಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಕಲರ್ಸು ಅಥವಾ ಸುವರ್ಣಲ್ಲ ಯಾವುದೋ ಒಂದು ಶೋ, ನಂದು ಒಂದು ಟ್ರೈಲರ್ನ ಯೂಟ್ಯೂಬಲ್ಲಿ ನೀವು ನೋಡ್ಬೋದು. ಸಿನಿಮಾ ಬಂದರೆ ಥಿಯೇಟ್ರಿಕಲ್ಲಿ ನೋಡಬೇಕು, ಮಿಸ್ ಆದರೆ OTT ಪ್ಲಾಟ್ಫಾರ್ಮಲ್ಲಿ ನೋಡಬೇಕು. ಇದು ನಾನು ಹಿಂಗೆ ಯೋಚನೆ ಮಾಡೋದು. ನಾನು ಬಂದು ಹಾಯ್ ಫ್ರೆಂಡ್ಸ್ ಸಲುತ್ತಾ ಇದ್ದೀನಿ ನೋಡಿ ಇವತ್ತು ಎಂಥ ಪೇಸ್ಟ್ ತೊಗೊಂಡಿದ್ದೀನಿ ಗೊತ್ತಾ, ನಾನು ತೊಗೊಂಡ್ರೆ ಒಂದ್ಸಲ ಪೇಸ್ಟು ನಾನು ಒಂದ್ಸಲ ಬಟ್ಟೆ ತಗೊಳಕ್ಕೆ 50,000 ರೂಪಾಯಿ ಕಷ್ಟ ಮಾಡ್ತೀನಿ, ನಂಗೆ 50,000 ಸಾಕಾಗದೇ ಇಲ್ಲ ಬ್ಲಾಗ್ ಮಾಡ್ತಲ್ಲ, ಇಂಥದ್ದು ಯಾವುದನ್ನು ಮಾಡಲ್ಲ. ಕಲಾವಿದರಾಗಿರಬೇಕು, ಅವ್ರು ಸ್ಟ್ಯಾಂಡರ್ಡ್ ಉಳಿಸ್ಕೋಬೇಕು. ಸೊ ಏನೇನೋ ಆಗಿದೆ ಸರ್, ಡಿಜಿಟಲ್ ಮಾಧ್ಯಮ ಬಂದು ಬೇರೆ ಥರನೇ ಆಗಿದೆ. ಫಾರ್ ಎಕ್ಸಾಂಪಲ್ ಪ್ರಾಮಾಣಿಕ ರೀಚೇ ಬೇರೆ, ಪೇಯ್ಡ್ ರೀಚ್ ಆಗೋಗಿದೆ. ರಿಲೀಸ್ ಆಗ ಒಂದು ಟ್ರೀಸರ್ ರಿಲೀಸ್ ಆಗುತ್ತೆ, ಆಗ 1 ಅವರ್ಗೆ 2 ಮಿಲಿಯನ್ ಪ್ಲಸ್ ವ್ಯೂಸ್ ಅಂತ ಹಾಕ್ಸ್ಕೊಬಿಡ್ತಾರೆ. ಅದಕ್ಕೆ 2 ಮಿಲಿಯನ್ ವ್ಯೂಸ್ ಅಂದರೆ ಸರ್ 20 ಲಕ್ಷನ ಸರ್. 20 ಲಕ್ಷ ನೋಡ್ಬಿಟ್ರೆ ಆ ಪ್ರೊಡ್ಯೂಸರ್ 2 ಬಿಲ್ಡಿಂಗ್ ಕಟ್ತಾನೆ ಸರ್. ಒಂದು ದಿನಕ್ಕೆ 20 ಲಕ್ಷ ನೋಡ್ಬಿಟ್ರೆ 2 ಬಿಲ್ಡಿಂಗ್ ಕಟ್ತಾರೆ. ಸೊ ಇದೆಲ್ಲ ಪೇಯ್ಡ್ ಆಗೋಗಿದೆ. ಆರ್ಗ್ಯಾನಿಕ್ ಅನ್ನೋದು ಎಲ್ಲ ಆಗಿದೆ, ಪೇಯ್ಡ್ ಅಲ್ಲ. ಅಂದರೆ ಸೆಲೆಬ್ರಿಟಿ ಶೋ ಅಂದರೆ ಗೌರವಾನ್ವಿತವಾಗಿ ಬರ್ತಾರೆ, ಸೆಲೆಬ್ರಿಟೀಸ್ ಎಲ್ಲ ಪ್ರೀತಿಯಿಂದ ಬರ್ತಾರೆ, ಅದನ್ನು ನೋಡು. ಸೊ ಇದು ಏನಾಗ್ತಾ ಇದೆ ಅಂದರೆ ಸೆಲೆಬ್ರಿಟಿ ಶೋ ಮಾಡೋದು ಅವ್ರವರು ಸಿನಿಮಾ ಇದೆ ಅಂತ ತಲುಪಿಸುವಂಥ ಒಂದು ಪ್ರಯತ್ನ. ಸೊ ಅವರು ಈಗ ಏನಾಗಿದೆ ಗೊತ್ತಾ ಸರ್, ಸಿನಿಮಾ ಮಾಡೋದಲ್ಲ, ತಲುಪಿಸೋದೇ ಕಷ್ಟ. ನಿರ್ಮಾಪಕರು ಪಾಪ ಅವ್ರದೇ ಆದ ಶೈಲಿಯಲ್ಲಿ ಏನೇನು ಸಾಧ್ಯ, ತಮಗೆ ಯಾವುದಾದ್ರು ಕಾಂಟ್ಯಾಕ್ಟ್ಸ್ ಇರುತ್ತೆ, ನೀವು ಬನ್ನಿ ನೋಡಿ ನನ್ನ ಸಿನಿಮಾ ನಾವು ಹಿಂಗೆ ಮಾಡಿದ್ವಿ, ಎಲ್ಲ ಸೇರೋಂಥ ಒಂದು ವೇದಿಕೆ ಆಗುತ್ತೆ ಅಷ್ಟೇ. ಆಮೇಲೆ ಇನ್ನೊಂದೇನು ಗೊತ್ತಾ, ಪ್ರಾಮಾಣಿಕವಾಗಿ ಯಾರು ಒಳ್ಳೇದಾಗಲಿ ನಾವು ಬಯಸಲ್ಲ ಸರ್. ನಾನು ನಾನಲ್ಲ, ಯಾರು ಅಂದರೆ ಇಂಡಸ್ಟ್ರಿ, ನಾನು ಅಂದರೆ ನಾವಲ್ಲ ಸರ್, ಇಂಡಸ್ಟ್ರಿ. ಇವನು ಸಿಗ್ತಾನೆ, ಇವನಾ ಈ ಕಿತ್ತೋದ ಮಗನ ನಾನು ನೋಡಿಲ್ವಾ, ಈ ಕಿತ್ತೋದು ನನ್ನ ಮಗನ ಯೋಗ್ಯತೆ ಗೊತ್ತಿಲ್ಲ, ಅಯ್ಯೋ ಇವಳು ಎಂತೋಳು ನಂಗೆ ಗೊತ್ತಿಲ್ಲ, ಓ ಹಾಯ್ ಹೌ ಆರ್ ಯು ಸೂಪರ್ ಹಿಂಗಂತೀವಿ. ಅಂದರೆ 2 ಫೇಸ್ ಇರುತ್ತೆ, ಅರ್ಥ ಆಯ್ತಾ? ಸೊ ಅದರಿಂದ ಯಾರಿಗೂ ಒಳ್ಳೇದಾಗಲಿ ಅಂತ ಬಯಸಲ್ಲ ಸರ್.